ಇದೀಗ ವಾಸುದೇವ್ ಸರ್, ನಾನು ನಿಮ್ಮನ್ನು ಕೇಳೋದಾದರೆ, ಈಗ ಈ ಇಂಡಿಗೋ ವಿಮಾನಗಳು ನೆಲದ ಮೇಲೆ ನಿಂತಿದ್ದಕ್ಕಿಂತ ಆಕಾಶದಲ್ಲಿ ಇದ್ದದ್ದೇ ಜಾಸ್ತಿ ಅಂತ ಹೇಳ್ತಾರೆ. ಆಕಾಶದಲ್ಲಿ ಇದ್ದದ್ದೇ ಜಾಸ್ತಿ ಇವು, ನೆಲದ ಮೇಲೆ ಇಳಿದಿದ್ದು ಕಡಿಮೆ ಇವು ಅಂತ ಹೇಳಿ. ಅಂದರೆ ಈ ಥರ ಪಾರ್ಕಿಂಗ್ ಪ್ಲೇಸಲ್ಲಿ ಇರೋದಕ್ಕಿಂತ ಇವರು ರೆಕ್ಕೆ ಬಿಚ್ಕೊಂಡು ಹಾರಿದ್ದೇ ಜಾಸ್ತಿ ಅಂತೇಳಿ. ಈ ಮಟ್ಟದ ಒಂದು ಕೆಲಸದ ಒತ್ತಡ ನೌಕರರಿಗೆ ಅಥವಾ ಸಿಬ್ಬಂದಿಗೆ ಇದ್ದಾಗ ಅದನ್ನು ಕ್ರಮಕ್ಕೆ ಹಲವಾರು ಬಾರಿ ಸರ್ಕಾರ ಹೇಳಿದ ಹೊರತಾಗಿಯೂ ಉದ್ದಟತನ ಯಾಕಿತ್ತು ಇವ್ರದ್ದು? ನಮ್ಮನ್ನು ಬಿಟ್ಟರೆ ಇವ್ರಿಗೆ ಗತಿ ಇಲ್ಲ, ನಮ್ಮನ್ನೇನದು ಅಕಸ್ಮಾತ್ ಟಚ್ ಮಾಡಿ ನೋಡಲಿ ಎಲ್ಲಿಗೆ ಬರ್ತಾರೆ ಇವರು ಅಂತ ಆ ಅಹಂ ಇತ್ತ ಇವರಿಗೆ ಅಂತ. 65% ಯಾವಾಗ ಇಂಡಸ್ಟ್ರಿನಲ್ಲಿ ಅವರದ್ದು ಪಾಲಿದೆ, ಶೇರ್ ಇದೆ, ದೇ ವಿಲ್ ನಾಟ್ ಬಿ ಲಿಸನಿಂಗ್ ಟು ಎನಿಬಡಿ ಸರ್. ಒಂದು ಮತ್ತೆ ಗ್ರೌಂಡ್ ಸ್ಟಾಫ್ ಗೆ ಅವರಿಗೆ ಏನ್ ಪೇಮೆಂಟ್ ಮಾಡಿದ್ರು ಅದು ಅಷ್ಟನ್ನ ಏನೇ ಕೊಟ್ಟರು ಕೆಲಸ ಮಾಡ್ತಾ ಇದ್ದಾಗ, ಪೈಲಟ್ಗಳು ಹಾರಾಡೋದಕ್ಕೆ ತಯಾರಿದ್ದಾಗ ಯಾರಾದ್ರೂ ಏನ್ ಮಾಡಕ್ಕಾಗುತ್ತೆ ಸರ್? DGCA ಏನು ಮಾಡಕ್ಕಾಗಲ್ಲ. ಎಂಪ್ಲಾಯೀಸ್ ರೆಡಿ ಟು ಫ್ಲೈ, ಗ್ರೌಂಡ್ ಸ್ಟಾಫ್ ರೆಡಿ ಟು ಹೆಲ್ಪ್, ದೆನ್ ಮ್ಯಾನೇಜ್ಮೆಂಟ್ ವಿಲ್ ಬಿ ರೂಲಿಂಗ್ ದಿ ರೋಸ್. ಕರೆಕ್ಟ್. ಅದರಿಂದ ನಾವು ಅದರಲ್ಲಿ ಈಗ ಏನು ಮಾತಾಡಕ್ಕಾಗಲ್ಲ. ಆದ್ರೆ ಈಗ ಒಂದು ಸಿವಿಲ್ ಏವಿಯೇಷನ್ ರಿಕ್ವೈರ್ಮೆಂಟ್ ಇರೋದೊಂದು ರೂಲ್, ಅದು ಒಂದು ಸಿವಿಲ್ ಏವಿಯೇಷನ್ ನಲ್ಲಿ ಇರ್ತಕ್ಕಂಥ ನ್ಯಾಯಬದ್ಧ ಕಾನೂನನ್ನ ಎಲ್ಲರೂ ಫಾಲೋ ಮಾಡೋ ಹೊತ್ತಿಗೆ ಇವ್ರು ಯಾಕೆ ಫಾಲೋ ಮಾಡೋದಕ್ಕೆ ಪ್ರಯತ್ನ ಮಾಡ್ಲಿಲ್ಲ ಸರ್? ಅದು ದಟ್ ಇಸ್ ದಿ ಮೇನ್ ಥಿಂಗ್. ಅದು ಪೈಲಟ್ಗಳು ಸಹ ಕೋರ್ಟ್ಗೆ ಹೋಗಿದ್ರು, ಅದಕ್ಕೂ ಸಹ ಅದರಿಂದ ಆದ್ರೂ ಅವ್ರು ಎಚ್ಚರ ತಗೊಳ್ಬೇಕಿತ್ತು, ಆದ್ರೂ ಅವ್ರು ಎಚ್ಚರ ತಗೊಳ್ಳಿಲ್ಲ. ಇದೆಲ್ಲ ಪ್ರಾಬ್ಲಮ್ಗಳು ಯಾರ ಡೋರ್ನಲ್ಲಿ ಇಡಬೇಕೋ ನಮಗಂತೂ ಗೊತ್ತಾಗಲ್ಲ. DGCAಗೆ ಹೇಳಿದ್ರೆ DGCA ಅವರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ರೂಲ್ಸ್ ಗಳನ್ನ ತಂದಿದ್ದಾರೆ, ಗವರ್ಮೆಂಟ್ ಅದನ್ನ ನೋಡ್ತಾ ಇದೆ, ಹೇಳಿದೆ, ಕೋರ್ಟ್ಗಳು ಹೇಳಿದಾವೆ, ಆದ್ರೆ ಮ್ಯಾನೇಜ್ಮೆಂಟ್ ಕೇಳ್ತಾ ಇಲ್ಲ. ಈಗ ಅಸೋಸಿಯೇಷನ್ ಪೈಲಟ್ಸ್ ಅವ್ರೇನ್ ಹೇಳ್ತಾ ಇದ್ದಾರೆ, ಇದು ಮಾಡಿದ್ ಸರಿ ಇಲ್ಲ, ನೀವು ವಿಡ್ರಾ ಮಾಡ್ಬೇಕು ಅಂತ DGCAಗೆ ಅವ್ರು ಹೇಳ್ತಾ ಇದ್ದಾರೆ. ಈ ಎಲ್ಲ ಸಂದರ್ಭಗಳನ್ನ ನೋಡಿದಾಗ ಮ್ಯಾನೇಜ್ಮೆಂಟ್ ಇನ್ ತಪ್ಪು ಕಾಣಿಸ್ತಾ ಇದೆ ಸರ್. ಈಗ ಬೇರೆ ಇನ್ಯಾರ್ದು ತಪ್ಪು ಕಾಣಿಸ್ತಾ ಇಲ್ಲ ಸರ್. ಈಗ 2422 ಪೈಲಟ್ಗಳು ಬೇಕಾಗಿತ್ತು, 2357 ಪೈಲಟ್ಗಳು ಇವ್ರ ಬಳಿ ಇದ್ರು ಅಂತ ಬಂದಾಗ ಹೆಚ್ಚು ಕಡೆ ಒಂದು 50-60 ಪೈಲಟ್ಗಳ ಶಾರ್ಟೇಜ್ ಅಂತ ಅಂದ್ಕೊಳ್ಳೋಣ ಸರ್. ನಾವು 50-60 ಪೈಲಟ್ಗಳ ಶಾರ್ಟೇಜು, 50-60 ಪೈಲಟ್ಗಳನ್ನು ನೇಮಕ ಮಾಡಿಕೊಳ್ಳುವುದು ಸಾವಿರಾರು ಕೋಟಿ ಆದಾಯ ಬರ್ತಾ ಇರತಕ್ಕಂಥ ಇಂಡಿಗೋ ಸಂಸ್ಥೆಗೆ ದೊಡ್ಡ ವಿಷಯ ಆಗಿತ್ತಾ, ಅಥವಾ ಇರೋಷ್ಟು ಪೈಲಟ್ಗಳಿಗೆ ನಾನು ಜಾಸ್ತಿ ದುಡಿಸ್ತೀನಿ ಅನ್ನೋ ಧೋರಣೆಯಲ್ಲಿ ಇಂಡಿಗೋ ಇತ್ತಾ ಅಂತ? ಮ್ಯಾನೇಜ್ ಮಾಡ್ತೀವಿ ನಾವು ಅಂತ ಮ್ಯಾನೇಜ್ಮೆಂಟ್ ಇಂದ ಯಾವಾಗ್ಲೂ ಚಿಂತೆ ಏನಪ್ಪಾ ಅಂದ್ರೆ ಆದಷ್ಟು ಪ್ರಾಫಿಟ್ ಮಾಡೋಣ ಅಂತ, ಇರೋದ್ರಲ್ಲೇ ತೂಗಿಸ್ಕೊಂಡು ಹೋಗೋಣ ಅಂತ ಮ್ಯಾನೇಜ್ಮೆಂಟ್ ನೋಡಿರ್ಬೋದು. ಯಾಕೆಂತಂದ್ರೆ ನಮ್ ದೇಶದಲ್ಲಿ ಜನ ವರ್ಕ್ ಮಾಡೋದಕ್ಕೆ ತಯಾರಿದ್ದಾರೆ ದುಡ್ಡು ಕೊಟ್ರೆ. ಅದು ಅವರಿಗೆ ಆಯಾಸ ಆಗತ್ತೆ, ಫೆಟೀಗ್ ಅಂತ ಹೇಳಿ ನೀವು ಏನ್ ಹೇಳ್ತೀರಿ ಹೊರದೇಶಗಳಲ್ಲಿ. ನಮ್ ದೇಶದಲ್ಲಿ ಮಾತ್ರ ನೈಟ್ ಡ್ಯೂಟಿ ಇರೋದು, ಹೊರದೇಶದಲ್ಲಿ ನೈಟ್ ಡ್ಯೂಟಿ ಎಲ್ಲ ಇಲ್ಲ. ಆದ್ರಿಂದ ಆ ಸಂದರ್ಭಗಳಲ್ಲಿ ಅಂದ್ರೆ ಫಾರಿನ್ ವೆಸ್ಟರ್ನ್ ಕಂಟ್ರೀಸ್ ನಲ್ಲಿ ನೈಟ್ ಡ್ಯೂಟೀಸ್ ಇಲ್ಲ, ನಮ್ ದೇಶದಲ್ಲಿ ನೈಟ್ ಡ್ಯೂಟೀಸ್ ಇದೆ. ಇದನ್ನ ನೋಡಿದಾಗ ನಾವುಗಳು ತಯಾರಿದ್ದೀವಿ ಸರ್. ಏನೇ ಆರೋಗ್ಯಕ್ಕೆ ತೊಂದರೆ ಆದ್ರೂ ನಾವು ಸರ್ಕಾರಿ ಸೈಕಲ್ ನೋಡೋದಿಲ್ಲ, ಯಾವುದನ್ನು ನೋಡೋದಿಲ್ಲ, ನಾವು ರೆಡಿ. ಆ ದುಡ್ಡಿನ ಒಂದು ಹಂಬಲದಲ್ಲಿ ಜನ ಒನ್ಸ್ ಯು ಆರ್ ಡೂಯಿಂಗ್ ಓವರ್ ಟೈಮ್ ಯು ವಿಲ್ ಬಿ ಪೇಡ್. ಇನ್ನೊಂದು ಕಡೆ ದುರಂತಗಳೆಲ್ಲಾಗಿತ್ತು ಅಂತ ಒಂದು ಪ್ರಶ್ನೆ ಬರುತ್ತೆ ಸರ್. ಆಯ್ತು, ಸಿಬ್ಬಂದಿ ಈ ತರ ಫ್ಯಾಟಿಗ್ ಆಗ್ಬಿಟ್ರು, ಬಹಳ ಶ್ರಮ ಆಯ್ತು, ಅವ್ರಿಗೆ ಸ್ಟ್ರೆಸ್ ಆಯ್ತು, ಕೆಲಸದ ಒತ್ತಡ ಆಯ್ತು ಅಂತ ಬಂದಾಗ ವಿಮಾನಯಾನದ ಮೇಲೆ ಅದರ ಪರಿಣಾಮ ಏನಾಗಿತ್ತು? ವಿಮಾನಗಳು ಬಿದ್ದು ಹೋಗಿದ್ವಾ, ಕ್ರ್ಯಾಶ್ ಆಗಿತ್ತಾ, ಇನ್ ಟೈಮಿಗೆ ಸೇವೆ ಕೊಡ್ತಾ ಇರ್ಲಿಲ್ವಾ, ಟಿಕೆಟ್ ಬುಕಿಂಗಲ್ಲೇ ಸಮಸ್ಯೆ ಇತ್ತಾ, ಆಟೋಮೇಷನ್ ಪ್ರಾಬ್ಲಮ್ ಇತ್ತಾ, ಈ ಥರದ್ದೇನೋ ಪ್ರಾಬ್ಲಮ್ಸ್ ಇರ್ಬೇಕಲ್ಲ ಸರ್? ಆ ಥರದ ರಿಪೋರ್ಟ್ ಆಗಿದೆಯಾ ಇದ್ರ ಬಗ್ಗೆ ಅಂತ? ಆಗಲ್ಲ ಸರ್, ಆ ತರ ರಿಪೋರ್ಟ್ ಆಗಲ್ಲ. ಜನ ದೇ ಆರ್ ದಟ್ ಮಚ್ ಇಂಡಿವಿಜುವಲಿ ದೇ ಆರ್ ಮೆರಿಟೆಡ್. ಅವರು ತಯಾರಿದ್ದಾರೆ ಫ್ಲೈ ಮಾಡೋದಿಕ್ಕೆ ಅಂತಂದಾಗ ಅವರಿಗೆ ಆ ತಾಕತ್ ಇರೋದ್ರಿಂದ ಒಪ್ಕೋತಾನೆ, ಇಲ್ಲರೂ ಹೋಗೋದಿಲ್ಲ, ಅವನಲ್ವಾ ರಜಾ ಹಾಕ್ತಾನೆ, ಲೀವ್ ಹಾಕ್ತಾನೆ. ಆದ್ರೆ ಯಾವಾಗ ಇದನ್ನೆಲ್ಲ ಮಾಡಿ ಸರ್ ನೀವು 18,000 ರೂಪಾಯಿಗೆ ಗ್ರೌಂಡ್ ಸ್ಟಾಫ್ ಅನ್ನ ಎಂಪ್ಲಾಯ್ ಮಾಡ್ತೀರಾ, ಅವನು ದಿನ ರಾತ್ರಿ 24 ಗಂಟೆ ಕೆಲಸ ಮಾಡ್ತಾನೆ ಸರ್. ಅವನು ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಅವನು ಕೆಲಸ ಮಾಡ್ಕೊಂಡು ಬಂದಿದ್ದಾನೆ. ಗ್ರೌಂಡ್ ಸ್ಟಾಫ್ ಆಗ್ಲಿ, ಪೈಲಟ್ಗಳಾಗ್ಲಿ, ಯಾರನ್ನೂ ಕೆಲಸ ಮಾಡೋ ಹೊತ್ತಿಗೆ ಅಲ್ಲಿ ರಿಲ್ಯಾಕ್ಸ್ ಆಗಿ ಕೆಲಸ ಮಾಡಿದ್ದಾರೆ, ತೊಂದರೆ ತಂದ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಅವರೆಲ್ಲ ಫಸ್ಟ್ ಕ್ಲಾಸ್ ಆಗಿ ಯಾವ ತರದಲ್ಲಿ ನೀವು ಕೆಲಸ ಮಾಡ್ಬೇಕೋ ಅದನ್ನ ಒಂದು ಮೆರಿಟೋರಿಯಸ್ ಆಗ್ಲಿ ಅಥವಾ ಯಾವುದೇ ಒಂದು ತೊಂದರೆ ಇಲ್ದೇನೆ ಕೆಲಸ ಮಾಡ್ಕೊಂಡು ಹೋಗೋ ವಿಧಾನದಲ್ಲಿ ಮುಂದಕ್ಕೆ ಹೋಗಿದ್ದಾರೆ. ಐ ಡೋಂಟ್ ಥಿಂಕ್ ಸೊ. Fine. They have given cause to any problems. Fine. No, they have not given.
ಮತ್ತಷ್ಟು ಮಾತಾಡಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.